ಬನ್ನಿ ವಿದ್ಯಾಪ್ರವೇಶದ ಮೊದಲನೇ ದಿನ ನಾವು ಏನು ಮಾಡಬೇಕು ಅಂತ. ಸೊ ಇಲ್ಲಿ ಡೇಟು 1/6/2023 ಇದೆ. ಏನು ಕನ್ಫ್ಯೂಸ್ ಮಾಡ್ಕೊಡ್ಬೇಡ್ರಿ. ಸೊ ಇಲ್ಲಿ ಡೇ 1 ಅಂತ ಹೇಳಿನೇ ಇದನ್ನು ನೋಡಿ. ಡೇ 1 ನೀವು ಮೊದಲನೇ ದಿವಸ ಅಂದರೆ ಈ ವರ್ಷದ ಅಂದರೆ 2026-27ಕ್ಕೆ ಬಂದರೆ ಮೊದಲನೇ ದಿನ. ಸೊ ಮೊದಲನೇ ದಿನ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡಬೇಕು, ಪೀರಿಯಡ್ 1ಅಲ್ಲಿ ಏನು ಮಾಡಬೇಕು ಅಂತ ಕಾಂಪಿಟೆನ್ಸಿ ಕೊಟ್ಟಿದ್ದಾರೆ. ದ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಬಿಹೇವಿಯರ್ ಲೈಕ್ ಗ್ರೀಟಿಂಗ್ಸ್ ಆ್ಯಂಡ್ ವಿಶಸ್ ಅಂತ. ಸೊ ಇದು ಪರ್ಪಸ್ ಏನು, ಟು ಕ್ರಿಯೇಟಿಂಗ್ ಎ ಸೆನ್ಸ್ ಆಫ್ ಇಂಟಿಮೆಸಿ. ಮಟೀರಿಯಲ್ಸ್ ಏನು ಬೇಕು ನಮಗೆ ಅವತ್ತು, ಬೆಲೂನ್, ಫ್ಲವರ್, ಚಾಕ್ಲೇಟ್ ಏನು ಬೇಕಾದ ಒಂದನ್ನು ಯೂಸ್ ಮಾಡ್ಕೊಳ್ಬಹುದು. ಮೆಥಡ್ ಏನು ಮಾಡಬೇಕು ಅಂದರೆ, ಲೆಟ್ ದ ಚಿಲ್ಡ್ರನ್ ಎಂಟರ್ ದ ಕ್ಲಾಸ್ ರೂಮ್ ವಿತ್ ಕ್ಲಾಪಿಂಗ್ ದಿಯರ್ ಹ್ಯಾಂಡ್ಸ್. ನಮ್ಮ ಹ್ಯಾಂಡ್ಸ್ ಕ್ಲ್ಯಾಪ್ ಮಾಡ್ಕೊಂಡು ಬರಬೇಕು. ಆಗ ಆ್ಯಸ್ ಅ ಚೈಲ್ಡ್ ಎಂಟರ್ಸ್ ದ ಕ್ಲಾಸ್ ರೂಮ್, ಟೀಚರ್ ಗ್ರೀಟ್ಸ್ ದ ಚಿಲ್ಡ್ರನ್ ಗುಡ್ ಮಾರ್ನಿಂಗ್, ನಮಸ್ತೆ ಯಾವುದು ಗ್ರೀಟ್ ಮಾಡಿ ವೆಲ್ಕಮ್ ಮಾಡ್ಕೋಬೇಕು. ದೆನ್ ಆಸ್ಕ್ ದ ಚೈಲ್ಡ್ಸ್ ನೇಮ್ ಟು ಸೇ. ನಿಮ್ಮ ಹೆಸರೇನು? ಮೊದಲನೇ ದಿನ ಬಂದಿರೋದು ಬೈಲಿಂಗ್ವಲಲ್ಲಿ ನಾವು ಕನ್ನಡದಲ್ಲಿ ಅಥವಾ ಉರ್ದು ಅವರ ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅದನ್ನು ನಾವು ಮಾತಾಡಿಸಬಹುದು, ತೊಂದರೆ ಇಲ್ಲ. ಸೊ ಆವಾಗ ಅವ್ರನ್ನ ಏನು ಮಾಡಬೇಕು, ವೆಲ್ಕಮ್ ಮಾಡ್ಕೊಳ್ಬೇಕು. ಏನು ಬೆಲೂನ್ ಮತ್ತು ಫ್ಲವರ್ ಚಾಕ್ಲೇಟ್ಸ್ನ ಕೊಟ್ಬಿಟ್ಟು ವೆಲ್ಕಮ್ ಮಾಡ್ತಕ್ಕಂಥದ್ದು. ಸೊ ಆವಾಗ ಅವ್ರಿಗೆ ಹೇಳಬೇಕಾದಾಗ ಸೊ ಹೆಸರು ಕೇಳ್ತೀವಿ ಅಲ್ವಾ. ಸೊ ನಮಸ್ತೆ ಅಂತ ಹೇಳ್ತೀವಿ, ಮಗು ಒಳಗಡೆ ಬರುತ್ತೆ. ನಿನ್ನ ಹೆಸರೇನು ಅಂತ ಕೇಳ್ತೀವಿ, ಹೇಳುತ್ತೆ ಮಗು ಗೀತಾ ಅಂತ ಹೇಳುತ್ತೆ. ಸೊ ಆಗ ಬೆಲೂನ್, ಚಾಕ್ಲೇಟ್, ಫ್ಲವರ್ ಯಾವುದಾದ್ರೂ ಒಂದನ್ನು ಕೊಟ್ಬಿಟ್ಟು ಗೀತಾ ಯು ಆರ್ ವೆಲ್ಕಮ್ ಟು ದ ಕ್ಲಾಸ್ ಅಂತ ಹೇಳಬೇಕು. ಸೊ ದಿಸ್ ಈಸ್ ಪೀರಿಯಡ್ 1ಅಲ್ಲಿ. ಸೊ ಅದ್ರ ಜೊತೆಗೆ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅಬೌಟ್ ಮೀ ಅಂತ, ಸೆಲ್ಫ್ ಅವೇರ್ನೆಸ್ ಅಂತಂದೇಳಿ. ಟು ಎನ್ಕರೇಜ್ ಸೆಲ್ಫ್ ಟಾಕ್, ಮೇಕ್ ದ ಚಿಲ್ಡ್ರನ್ ಸ್ಟ್ಯಾಂಡ್ ಇನ್ ಅ ಸರ್ಕಲ್, ಗ್ರೀಟ್ ದೆಮ್ ಬೈ ಸೇಯಿಂಗ್ ಹೆಲೋ ಗುಡ್ ಮಾರ್ನಿಂಗ್ ಕಿಡ್ಸ್. ಅವ್ರನ್ನ ಗುಡ್ ಮಾರ್ನಿಂಗ್ ಕಿಡ್ಸ್ ಅಂತ ಮಾಡಿ, ಹಾಯ್ ಟೀಚರ್ ಗುಡ್ ಮಾರ್ನಿಂಗ್ ಅಂತ ಒಬ್ಬೊಬ್ಬರನ್ನೇ ನಾವು ಎನ್ಕರೇಜ್ ದೆಮ್ ಟು ಟಾಕ್ ಅಬೌಟ್ ಇಟ್. ಸೊ ಏನು ಇವತ್ತೇನು ತಿನ್ಕೊಂಡು ಬಂದ್ರಿ ಬೆಳಗ್ಗೆ, ನಿಮ್ಮನ್ನು ಸ್ಕೂಲ್ನವ್ರಿಗೆ ಯಾರು ಕರ್ಕೊಂಡು ಬಂದರು ಅಂತ ಹೇಳಿ, ನಿಮ್ಮ ಮನೆ ಎಲ್ಲಿದೆ, ಈ ಥರದ್ದು ಕೆಲವೊಂದಷ್ಟು ಪ್ರಶ್ನೆಗಳು. ಮತ್ತು ಎಂಕರೇಜ್ ದೆಮ್ ಟು ಟಾಕ್, ಅವರ ಮಾತಾಡಿಸ್ಬೇಕು. ಆಗ ನಮ್ಮ ಮತ್ತು ಶಿಕ್ಷಕರು ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇನ್ ಪೀರಿಯಡ್ 2ನಲ್ಲಿ ಏನು ಮಾಡಬೇಕು ಅಂತಂದರೆ, ದ ಟೀಚರ್ ಟೇಕ್ಸ್ ದ ಚಿಲ್ಡ್ರನ್ ಟು ಆಲ್ ದ ಲರ್ನಿಂಗ್ ಏರಿಯಾಸ್ ಇನ್ ದ ಕ್ಲಾಸ್ ರೂಮ್. ಈಗಾಗಲೇ ಹೇಳಿದ್ದೀವಿ 4 ಮೂಲೆಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ. ಸೊ ಆ 4 ಮೂಲೆಗಳಿಗೆ ಕರ್ಕೊಂಡು ಹೋಗಬೇಕು, ಒಂದೊಂದೇ ಮೂಲೆಗೆ ಕರ್ಕೊಂಡು ಹೋಗಿ ಆ ಮೆಟೀರಿಯಲ್ಸ್ ಏನಿದೆ, ಗೈಡ್ ದೆಮ್ ಅಬೌಟ್ ದ ಮೆಟೀರಿಯಲ್ಸ್ ಆ್ಯಂಡ್ ದೇರ್ ಯೂಸ್ ಇನ್ ಈಚ್ ಏರಿಯಾ. ಒಂದೊಂದೇ ಮೂಲೆಗೆ ಕರ್ಕೊಂಡು ಹೋಗಿ, ಸೊ ಇದು ಈ ಥರ ಮೂಲೆ, ಇದ್ರ ಹೆಸರು ಹಿಂಗಿದೆ, ಸೊ ಇದರಲ್ಲಿ ಇಷ್ಟೆಲ್ಲ ಮಟೀರಿಯಲ್ಸ್ ನಾನು ಇಟ್ಟಿದ್ದೀನಿ, ನೀನು ಇವುಗಳನ್ನು ಈ ರೀತಿಯಾಗಿ ಬಳಸಬೇಕು ಅಂತ ಹೇಳಿ ಅವ್ರಿಗೆ ಎಲ್ಲ ಮೂಲೆಗಳ ಬಗ್ಗೆ ಹೇಳಬೇಕು. ಸೊ ವಾಟ್ ಆರ್ ದ ಕಾರ್ನರ್ಸ್, ಏನು ಕಾರ್ನರ್ಸು? ಸೊ ಆಲ್ರೆಡಿ ಇಲ್ಲೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಇಲ್ಲಿ ಎಕ್ಸ್ಪ್ಲೋರೇಟರಿ ಲರ್ನಿಂಗ್ ಏರಿಯಾ ಅಂತೇಳಿ ಕೂಡ ಕರೀತಾರೆ ಇದನ್ನು. ಸೊ ಇದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಇಲ್ಲಿ ಮ್ಯಾಥ್ಸ್ ಅಂತಂದರೆ ಬೀಜಗಳು, ಕಲ್ಲುಗಳು, ಕಡ್ಡಿಗಳು, ಈ ಥರದ್ದು ಎಣಿಕೆಗೆ ಅನುಕೂಲ ಆಗ್ತಕ್ಕಂತಹ ಒಂದಷ್ಟು, ಮತ್ತು ಶೇಪ್ಸ್ಗಳದ ಒಂದಷ್ಟು ಥಿಂಗ್ಸ್ಗಳನ್ನು ಆ ಮೂಲೆಯಲ್ಲಿ ನಾವು ಜೋಡಿಸಿಟ್ಕೊಂಡಿರಬೇಕು. ನೆಕ್ಸ್ಟ್ ಸೈನ್ಸಿಗೆ ಬಂದರೆ ಆ್ಯನಿಮಲ್ಸ್ ಪಿಕ್ಚರ್ಸು, ಫ್ಲ್ಯಾಶ್ ಕಾರ್ಡ್ಸು, ನೇಮ್ಸು, ಬರ್ಡ್ಸು, ಫ್ಲವರ್ಸು, ಪಾರ್ಟ್ಸ್ ಆಫ್ ದ ಬಾಡಿ, ಫ್ಯಾಮಿಲಿ ಮೆಂಬರ್ಸು, ಈ ಥರದ್ದು ಸೈನ್ಸಿಗೆ ಅಂಡರಲ್ಲಿ ಬರ್ತಕ್ಕಂಥದ್ದನ್ನು ನಾವು ಮಾಡ್ಬೋದು. ಇನ್ನು ಡಾಲ್ಸ್ ಆ್ಯಂಡ್ ಬಿಲ್ಡಿಂಗ್ ಬ್ಲಾಕ್ ಏರಿಯಾ, ಸೆಕೆಂಡ್ ಒನ್ನು ಡಾಲ್ಸ್ ಆ್ಯಂಡ್ ಬಿಲ್ಡಿಂಗ್ ಬ್ಲಾಕ್ ಏರಿಯಾ ಅಂತಂದೇಳಿ ಒಂದಷ್ಟು ಡಾಲ್ಸ್ಗಳನ್ನು ಇಟ್ಕೊಂಡು, ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಅಂತಂದು ಹೇಳಿ ಸಿಗುತ್ತೆ ಮಾರ್ಕೆಟಲ್ಲಿ, ಅಥವಾ ಸ್ಕೂಲಲ್ಲೂ ಕೂಡ ಸಿಗ್ಬಹುದು ಅಂದ್ಕೊಳ್ತೀನಿ. ನಲಿಕಲಿ ಕಿಟ್ಟಲ್ಲಿ ಏನಾದರೂ ಇದ್ದರೆ ತೊಗೊಳ್ಳಿ. ಸೊ ಅವನ್ನ ಕೊಟ್ಟು, ಅದು ಕ್ರಿಯೇಟಿವಿಟಿ ಏರಿಯಾ, ಅದು ಒಂಥರ. ಸೊ ಅಲ್ಲಿ ಡಾಲ್ಸ್ಗಳ ಜೊತೆ ಮಗುವಿಗೆ ಮಾತಾಡೋಕ್ಕೆ ಹಚ್ಚಬೇಕು ಅಲ್ಲಿ. ಅದನ್ನು ಏನೋ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಅಂಥದ್ದು. ಮಗು ಒಂದು ಡಾಲ್ ತೊಗೊಂಡು ಅದು ಏನೋ ಡಾಲ್ನ ಅಜ್ಜಿ ಅಂದ್ಕೊಳ್ಳುತ್ತೋ, ಅಮ್ಮ ಅಂದ್ಕೊಳ್ಳುತ್ತೋ, ಆ ಮಗು ಹಾಗೆ ಯೋಚನೆ ಮಾಡೋದು, ತನಗೆ ಯಾರು ತುಂಬ ಇಷ್ಟ ಆಗ್ತಾರೋ ಅದಂತಲೇ ಅಂದ್ಕೊಳ್ಳುತ್ತೆ. ಸೊ ಆ ಥರ ಚಿಕ್ಕ ಚಿಕ್ಕ ಡಾಲ್ಸ್ಗಳನ್ನು ಇಟ್ಕೊಂಡು, ಇಲ್ಲ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಮೂಲಕ ಬೇರೆ ಬೇರೆ ಒಂದು ಬಿಲ್ಡಿಂಗ್ಸ್ ಏನಾದರೂ ಮಾಡು ಅಂತ ಹೇಳಿ ಮಗುವಿಗೆ ಇನ್ಸ್ಟ್ರಕ್ಟ್ ಮಾಡ್ಬೋದು. ಇನ್ನು ಥರ್ಡ್ ಒನ್ ಬಂದು ರೈಟಿಂಗ್ ಆ್ಯಂಡ್ ರೀಡಿಂಗ್ ಲರ್ನಿಂಗ್ ಏರಿಯಾ ಅಂತಂದೇಳಿ. ಇಲ್ಲಿ
ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಆ ರೀಡಿಂಗಿಗೆ ಆಲ್ಮೋಸ್ಟ್ ಸ್ವಲ್ಪ ಪಿಕ್ಚರ್ಸ್ಗಳನ್ನು ಇಡಿ. 30 ಡೇಸ್ ಆದಮೇಲೆ ಮಗುವಿಗೆ ನಾವು ಇನ್ನೂ ಸ್ವಲ್ಪ ಕೆಲವರಿಗೆ ಓದಲಿಕ್ಕೆ ಅಂತ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಗೆ ಪಿಕ್ಚರ್ಸ್ಗಳನ್ನು ಡ್ರಾ ಮಾಡ್ತಕ್ಕಂಥದ್ದು, ಈ ಥರದ್ದೇನಾದರೂ ಒಂದು ರೀಡಿಂಗಿಗೆ ಸಣ್ಣ ಕಥೆಗಳ ಪುಸ್ತಕಗಳನ್ನು ಬರೀ ಓದಲ್ಲ, ಅವರು ಚಿತ್ರ ನೋಡಿ ಹೇಳ್ತಕ್ಕಂಥ ಕಥೆಗಳಿರಬೇಕು, ಅಂಥದ್ದನ್ನು ಜೋಡಿಸ್ಕೊಳ್ಳಿ. ಇನ್ನು ಟಾಯ್ ಆ್ಯಂಡ್ ಡೂ ಇಟ್ ಯುವರ್ ಸೆಲ್ಫ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಲರ್ನಿಂಗ್ ಏರಿಯಾ ಅಂತ ಇದೆ. ಸೊ ಇಲ್ಲಿ ಟಾಯ್ಸ್ ಏರಿಯಾ, ಆಟ ಆಡೋದು ಮಕ್ಕಳಿಗೆ. ಈ ಇವೆಲ್ಲ ಬರ್ತವೆ ನೋಡ್ರಿ, ಕಿಚನ್ ಸೆಟ್ಟು, ಡಾಕ್ಟರ್ ಸೆಟ್ಟು ಅಂತ ಹೇಳಿ ಮಾರ್ಕೆಟಲ್ಲಿ ಸಿಗುತ್ತೆ. ಆ ಥರದ್ದೇನಾದರೂ ಒಂದಷ್ಟು ತೊಗೊಂಬಂದು ಆ ಒಂದು ಇದರಲ್ಲಿ ಇಟ್ಕೊಳ್ತಕ್ಕಂಥದ್ದು. ಅವುಗಳ ಮೂಲಕ ಒಂದಷ್ಟು ಹೊತ್ತು ಮಗು ಆಟ ಆಡಲಿಕ್ಕೆ. ಟ್ಯೂನ್ ಹಿಂಗೆ ಮೇಂಟೈನ್ ಮಾಡಬೇಕು ಮಗುವಿಗೆ. ಆ ಒಂದು ಪೀರಿಯಡಲ್ಲಿ, ಸೆಕೆಂಡ್ ಪೀರಿಯಡಲ್ಲಿ ಮಗುವಿಗೆ ಏನು ಮಾಡ್ತೀವಿ ಅಂತಂದರೆ, ಮೈ ಟೈಮ್ ಅಂತಲೇ ಇರುತ್ತೆ, ಅದರದ್ದೇ ಸ್ವಂತ ಟೈಮ್. ಆ ಮಗು ಯಾವ ಕಾರ್ನರಿಗೆ ಬೇಕಾದರೂ ಹೋಗ್ಬೋದು. ಎಲ್ಲರೂ ಒಂದೇ ಕಡೆ ಹೋಗ್ತಾ ಇದ್ದಾರಾ, ಹೋಗಲಿ, 1ನೇ ದಿವಸ ಹೋಗಲಿ, 2 ದಿವಸ ಹೋಗ್ತಾರ, ಬಿಡಿ ಫಸ್ಟ್ ಅವ್ರನ್ನ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲೂ ಏನೋ ಇದೆ ಇಂಟ್ರೆಸ್ಟು, ನಾವು ಕ್ರಿಯೇಟ್ ಮಾಡಬೇಕು ಟೀಚರ್ಸ್ ಆದವರು. ಇಲ್ಲೂ ಏನಿದೆ, ಇದನ್ನು ಈ ಥರ ಮಾಡ್ಬೋದಲ್ವಾ, ಆ ಥರ ಮಾಡೋದು. ಸೊ ಇಂಟ್ರೆಸ್ಟ್ ಅವ್ರ ಒಳಗಡೆ ಇರ್ತಕ್ಕಂಥ ಒಂದು ಇನ್ನರ್ ಒಂದು ಎಬಿಲಿಟಿನ ಹೊರಗೆ ಹಾಕಲಿಕ್ಕೆ ಬೇರೆ ಬೇರೆ ಕಾರ್ನರ್ಸ್ಗಳನ್ನು, ಅದಕ್ಕೆ ಫಸ್ಟ್ ಡೇ ಏನು ಮಾಡ್ತೀವಿ, ಎಲ್ಲ ಏರಿಯಾಕ್ಕೂ ಕರ್ಕೊಂಡು ಹೋಗಿ ಸೊ ಎಲ್ಲ ಏರಿಯಾನು ಏನು ಮಾಡಬೇಕು, ಪರಿಚಯ ಮಾಡಿಕೊಡ್ಬೇಕು. ನೆಕ್ಸ್ಟ್ ಪೀರಿಯಡ್ 3 ಬಂದು, ಇಲ್ಲಿ ಏನು ಎಬಿಲಿಟೀಸ್, ವಿಷನ್, ನಾಲೆಡ್ಜ್, ಮೆಮೊರಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಅಂತ ಇದೆ. ಸೊ ಆ್ಯಕ್ಟಿವಿಟಿ ಏನು, ಲುಕ್ ಆ್ಯಂಡ್ ಸೇ. ಯಾಕೆ ಇದು ಮಾಡ್ತಾರೆ, ಅವ್ರ ಅಬ್ಜೆಕ್ಟಿವ್ ಏನು, ಉದ್ದೇಶ ಏನು, ಟು ಡೆವಲಪ್ ದ ಸ್ಕಿಲ್ ಆಫ್ ರೀಕಾಲಿಂಗ್ ದ ಥಿಂಗ್ಸ್ ಸೀನ್ ಇನ್ ಅ ಫಿಕ್ಸ್ಡ್ ಟೈಮ್. ಅಂದರೆ ಒಂದು ಟೈಮ್ ಕೊಡಬೇಕು ಮಗುವಿಗೆ, ತಾನು ನೋಡಿರ್ತಕ್ಕಂಥದ್ದನ್ನು ತಾನು ನೆನಪಿಸ್ಕೊಳ್ತಕ್ಕಂಥ ಶಕ್ತಿನ ಇಂಪ್ರೂವ್ ಮಾಡೋದು, ಈಗ ಡೆವಲಪ್ ಮಾಡೋದು. ಸೊ ಏನನ್ನು ನೆನಪಿಸ್ಕೊಳ್ಬೇಕೀಗ ಮಗು, ಮೆಟೀರಿಯಲ್ಸ್ ಏನು ಬೇಕು, ಫ್ರೂಟ್ಸ್, ವೆಜಿಟೇಬಲ್ಸ್, ಯುಟೆನ್ಸಿಲ್ಸ್, ಅದರ್ ಕಾಮನ್ ಐಟಮ್ಸ್ ಅವೈಲೇಬಲ್ ಇನ್ ದ ಕ್ಲಾಸ್ ರೂಮ್ ಆರ್ ಕಿಚನ್. ಸೊ ಆ ಥರದ್ದು ಮಾತ್ರ ಕಿಚನ್ ಮತ್ತು ಕ್ಲಾಸ್ ರೂಮಲ್ಲಿ ಆಲ್ರೆಡಿ ಇರ್ತಕ್ಕಂಥದ್ದನ್ನು. ಸೊ ಹೇಗೆ ಮಾಡಬೇಕು ಇದನ್ನು ನಾವು ಅಂತಂದರೆ, ಮೇಕ್ ದ ಚಿಲ್ಡ್ರನ್ ಸಿಟ್ ಇನ್ ಅ ಸೆಮಿ ಸರ್ಕಲ್, ಶೋ ಚಿಲ್ಡ್ರನ್ 8 to 10 ಆಬ್ಜೆಕ್ಟ್ಸ್ ಫಾರ್ ಫ್ಯೂ ಮಿನಿಟ್ಸ್, ದೆನ್ ಕ್ಲೋಸ್ ಇಟ್. ನೀವು ಫ್ರೂಟ್ಸ್ ಫ್ಲ್ಯಾಶ್ ಮಾಡ್ಕೊಂಡು ತೋರಿಸ್ತೀರಾ, ವೆಜಿಟೇಬಲ್ಸ್ ತೋರಿಸ್ತೀರಾ, ಅಥವಾ ಯುಟೆನ್ಸಿಲ್ಸು ಕೆಲವಷ್ಟು ನಮ್ಮ ಸ್ಕೂಲ್ ಕಿಚನ್ನಲ್ಲಿ ಇರುತ್ತೆ, ಅಂಥದ್ದೊಂದಷ್ಟು ತೋರಿಸ್ಬೋದು. ಇಲ್ಲಾಂದರೆ ನಮ್ಮ ಹೇಳಿದ್ನಲ್ಲ, ಟಾಯ್ ಒಂದು ಕಾರ್ನರ್ಗೆ ಅಂತ ಕಿಚನ್ ಸೆಟ್ ಏನೋ ತಂದಿರ್ತೀವಿ, ಅದು ಟಾಯ್ಸ್ ತೊಗೊಂಡು ಬಂದು ತೋರಿಸೋಣ. ಇಲ್ಲ, ಕ್ಲಾಸ್ ರೂಮಲ್ಲಿರೋ ಒಂದಷ್ಟು ವಸ್ತುಗಳನ್ನು, ಥಿಂಗ್ಸ್ಗಳನ್ನು, ಒಂದಷ್ಟು 8 to 10 ಥಿಂಗ್ಸ್ಗಳನ್ನು ತೋರಿಸಿ ಅದನ್ನು ಕ್ಲೋಸ್ ಮಾಡಬೇಕು, ಮುಚ್ಚಬೇಕು. ನಾವು ಅಲೋ ದ ಚಿಲ್ಡ್ರನ್ ಟು ರಿಕಾಲ್ ವಾಟ್ ದೇ ಹ್ಯಾವ್ ಸೀನ್. ಸೊ ಈ ಎಬಿಲಿಟಿನ ಕಂಪಲ್ಸರಿ ಮಾಡಬೇಕು. ಇದು ಸಾಮಾನ್ಯ ಅಥವಾ ಚಿಕ್ಕ ವಿಷಯ ಅಂತ ಸ್ಕಿಪ್ ಮಾಡಬೇಡಿ, ವೆರಿ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟು. ಈ ಆ್ಯಕ್ಟಿವಿಟಿನ ಆಗಾಗ ಮಾಡ್ತಾ ಇರಿ. ಕಾಲಿಂಗು ನೋಡಿ ಅದನ್ನು ಮುಚ್ಚಿಟ್ಟು ಮತ್ತೆ ಅದನ್ನು ರಿಕಾಲ್ ಮಾಡೋದು. ದೆನ್ ಶೋ ದ ಪಿಕ್ಚರ್ಸ್ ಆಫ್ ದೋಸ್ ಆಬ್ಜೆಕ್ಟ್ಸ್ ಆ್ಯಂಡ್ ಟೆಲ್ ದೆಮ್ ಟು ಸಾರ್ಟ್ ದ ಪಿಕ್ಚರ್ಸ್ ಆಬ್ಜೆಕ್ಟ್ ದಟ್ ಆರ್ ಸಿಮಿಲರ್ ಆ್ಯಂಡ್ ರಿಲೇಟೆಡ್ ಟು ಈಚ್ ಅದರ್. ದಿಸ್ ಆ್ಯಕ್ಷನ್ ಈಸ್ ಪ್ಲ್ಯಾನ್ಡ್ ಆ್ಯಂಡ್ ಫಾಲೋಸ್ ಸ್ಲೋಲಿ. ಅಂದರೆ ಸ್ವಲ್ಪ ನಿಧಾನಕ್ಕೆ ಆಗ್ಬೋದು ಮಗುವಿಗೆ. ಬಟ್ ಇಲ್ಲಿ ಏನು ಮಾಡೋಣ, ಮೊದಲೇ ದಿವಸ ಆಗಿರೋದ್ರಿಂದ ಜಸ್ಟ್ ಶೋ ಮಾಡಿ, ಕ್ಲೋಸ್ ಮಾಡಿ, ರಿಕಾಲ್ ಮಾಡೋಕ್ಕೆ ಹೇಳಿ. ಸೊ ಗ್ರ್ಯಾಜುಯಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅದನ್ನು, ನೀವೇನು ಒಂದು ಆರ್ಡರಲ್ಲಿ ಜೋಡಿಸಿರ್ತಿರಲ್ಲ ಒಂದು ಇದನ್ನು, ಸೊ ನೆಕ್ಸ್ಟ್ ಟೈಮ್ ಮಗು ಸೇಮ್ ಆರ್ಡರಲ್ಲಿ ಅದನ್ನು ಜೋಡಿಸ್ತಕ್ಕಂಥದ್ದು ಮಾಡ್ಬೋದು. ಇದ್ರದ್ದು ಬೇಕಿದ್ರೆ ಒಂದು ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಪೀರಿಯಡ್ 4, ಈ ಕ್ರಿಯೇಟಿವ್ ಆರ್ಟ್ಸ್ ಆ್ಯಂಡ್ ಸೆನ್ಸಿಟಿವ್ ಮ್ಯೂಸ್ಕ್ಯುಲರ್ ಆ್ಯಕ್ಟಿವಿಟೀಸ್, ಚಿಲ್ಡ್ರನ್ಸ್ ಆ್ಯಕ್ಟಿವಿಟಿ ಅಂತ ಇದೆ. ಸೊ ಇಲ್ಲಿ ಕಾಂಪಿಟೆನ್ಸಿ ಏನು ಅಂದರೆ, ಡೆವಲಪ್ಮೆಂಟ್ ಆಫ್ ಫೈನ್ ಮಸ್ಕ್ಯುಲರ್ ಸ್ಕಿಲ್ಸ್, ಡೆವಲಪ್ಮೆಂಟ್ ಆಫ್ ಕ್ರಿಯೇಟಿವಿಟಿ, ಶೇರಿಂಗ್. ಆ್ಯಕ್ಟಿವಿಟಿ ಎಂಪಸೈಸ್ ಆನ್ ಕ್ರಿಯೇಟಿಂಗ್ ಇಮೇಜಸ್ ಬೈ ಟ್ರೇಸಿಂಗ್. ಅಬ್ಜೆಕ್ಟಿವ್ ಏನು, ಹೆಲ್ಪ್ಸ್ ದ ಡೆವಲಪ್ಮೆಂಟ್ ಆಫ್ ಮಸಲ್ಸ್. ಕೈದು ಮಸಲ್ಸ್ ಏನಿರುತ್ತಲ್ಲ, ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ಸೈಕಾಲಜಿಸ್ಟ್ ಆಗಿರ್ಬೋದು, ಪಿಡಿಯಾಟ್ರಿಷಿಯನ್ ಆಗಿರ್ಬೋದು, ಪೀಡಿಯಾಟ್ರಿಷಿಯನ್ ಸೈಕಾಲಜಿಸ್ಟ್ ಅಂತ ಇರ್ತಾರಪ್ಪ, ಮಕ್ಕಳ ಮನೋವೈಜ್ಞರು ಅಂತ ಕೂಡ ಇರ್ತಾರೆ. ಸೊ ಅವ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ,
ಅಪ್ ಟು 6 or 7 ಇಯರ್ಸು ಕೈನ ಬರೆಯೋಕ್ಕೆ ಬಿಡಬಾರ್ದಂತೆ. ಫಿಂಗರ್ಸು ತುಂಬಾ ಹಾಳಾಗೋಗುತ್ತಂತೆ ಫ್ಯೂಚರಲ್ಲಿ. ಬರೀ ಫಾರಿನ್ ಕಂಟ್ರೀಸಲ್ಲಿ ಎಕ್ಸಸೈಸ್ಗಳನ್ನ ಇಟ್ಟಿರ್ತಾರೆ. ಬರೀ ಏನು ನಾವೇನು ಪೆನ್ಸಿಲ್ ಇಟ್ಕೊಂಡು ಬರಿತೀವಲ್ಲ ಆ ಥರದ್ದಿರಲ್ಲ ಮಕ್ಕಳಿಗೆ. ಎಲ್ಲ ಬೆರಳುಗಳನ್ನು ನೋಡಿ, ಪೆನ್ ಹಿಡ್ಕೊಂಡ್ರೆ ಬರೀ 3 ಬೆರಳು 2 ಬೆರಳು ವರ್ಕ್ ಮಾಡುತ್ತೆ. ಇಲ್ಲ 5 ಬೆರಳು ಹಿಡ್ಕೊಂಡು ಮಗು ಬರೆಯೋದನ್ನೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಆ ಥರದ್ದು ಅದು. ಸೊ ಇಲ್ಲಿ ನೋಡೋಣ ನಮಗೆ ಏನು ಕೊಟ್ಟಿದ್ದಾರೆ, ಒಂದು ಏನು ಮಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ನೋಡೋಣ. ಸೊ ಕಲರ್ಸ್ ಬಿಕಮ್ ಫೆಮಿಲಿಯರ್. ಸೊ ಕಲರಿಂಗ್ ಆ್ಯಕ್ಟಿವಿಟಿ ಡೆವಲಪ್ಸ್ ಎ ಸ್ಪಿರಿಟ್ ಆಫ್ ಶೇರಿಂಗ್ ಆ್ಯಂಡ್ ಕಾಂಪ್ರಮೈಸ್. ಸೊ ಶೇರ್ ಮಾಡೋದನ್ನು ಇಂಪ್ರೂವ್ ಮಾಡುತ್ತಂತೆ, ಡೆವಲಪ್ಮೆಂಟ್ ಮಾಡುತ್ತಂತೆ. ನೋಡೋಣ ಮೆಟೀರಿಯಲ್ಸ್ ಏನು ಬೇಕು. ಪೇಂಟ್ ಆ್ಯಂಡ್ ಪೇಪರ್. ಗಿವ್ ಎ ಬೌಲ್ ಆಫ್ ಪೇಂಟ್ ಆ್ಯಂಡ್ ಶೀಟ್ ಫಾರ್ 2 children. ಇಬ್ಬರಿಗೆ ಕೊಡಿ, ಒಂದು ಶೀಟು ಒಂದು ಬೌಲ್ ಪೇಂಟ್. ಆಸ್ಕ್ ಈಚ್ ಚೈಲ್ಡ್ ಟು ರೈಟ್ ಅ ಪಿಕ್ಚರ್ ಆಫ್ ದೇರ್ ಚಾಯ್ಸ್ ಆ್ಯಂಡ್ ದೆನ್ ಡಿಪ್ the tip of their index finger and thumb into the paint to create an emphatic picture on the paper. Similarly, color the letters and numbers using the finger. ಅಂದರೆ ಬೌಲಲ್ಲಿ ಕಲರ್ಸ್ನ ಹಾಕ್ಬಿಟ್ಟು ಮಗುವಿಗೆ ಏನು ಮಾಡಬೇಕು, ಡಿಪ್ ಮಾಡಿ, ಪಾಯಿಂಟ್ ಫಿಂಗರನ್ನು ಡಿಪ್ ಮಾಡಿ ಆ ವೈಟ್ ಶೀಟಲ್ಲಿ ಬರೆದು ಏನು ಮಾಡಬೇಕು, ಆ ಮಗು ಒಂದು ಈ ಪಿಕ್ಚರನ್ನು ಕ್ರಿಯೇಟ್ ಮಾಡಬೇಕು, ಅಥವಾ ನಂಬರ್ ಕ್ರಿಯೇಟ್ ಮಾಡ್ಬೋದು, ಲೆಟರ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ವೇರಿಯೇಷನ್ಸ್ ಏನಾಗ್ಬೋದು ಅಂದರೆ, ಚಿಲ್ಡ್ರನ್ ಡಿಪ್ ಲೀವ್ಸ್ ಇನ್ ಕಲರ್ ಆ್ಯಂಡ್ ಮೇಕ್ ಎಂಫಟಿಕ್ ಪಿಕ್ಚರ್ಸ್ ಆನ್ ಪೇಪರ್. ಸಿಮಿಲರ್ಲಿ, ಬೈ ಯೂಸಿಂಗ್ ಫೀಟ್ ಆ್ಯಂಡ್ ಹ್ಯಾಂಡ್ಸ್ ಕ್ಯಾನ್ ಕ್ರಿಯೇಟ್ ಇಮೇಜಸ್. ಸೊ ನೋಡಿ, ಮಗುಗೆ ಕೆಲವೊಂದು ಸಲ ಹ್ಯಾಂಡನ್ನು ಮಾಡಿ, ನಮ್ಮ ಸ್ಕೂಲ್ ಮಗು ಮಾಡಿದ್ದ, ಹ್ಯಾಂಡನ್ನು ಯೂಸ್ ಮಾಡಿ ಬರ್ಡ್ ಮಾಡಿದ್ದ, ಬಲೂನ್ ಮ್ಯಾನ್ ಹತ್ರ ಇರೋ ಬಲೂನ್ಸ್ಗಳನ್ನು ಮಾಡಿದ್ದ, ಟ್ರೀ ಮಾಡಿದ್ದ, ಜಸ್ಟ್ ಒಂದು ಹ್ಯಾಂಡ್ ಪ್ರಿಂಟಿಂದ. ಸೊ ಹೀಗೆ ಬೇರೆ ಬೇರೆ ಒಂದು ಇಮ್ಯಾಜಿನೇಷನ್ನ ಮಕ್ಕಳಿಗೆ ಬಿಡಬೇಕು. ದಿಸ್ ಈಸ್ ಪೀರಿಯಡ್ 4. ಆ್ಯಂಡ್ ನೆಕ್ಸ್ಟ್ ಪೀರಿಯಡ್ 5ಅಲ್ಲಿ ಏನು ಮಾಡಬೇಕಂದ್ರೆ, ಟು ರೀಕಾಲ್, ಡೆವಲಪ್ ಹೈರಾರ್ಕಲ್ ಥಿಂಕಿಂಗ್, vocabulary development, sharing experience. ಏನು ಹೈರಾರ್ಕಲ್ ಥಿಂಕಿಂಗ್ ನನಗೂ ಅರ್ಥ ಇಲ್ಲ, ಸಾರಿ. ಅಬ್ಜೆಕ್ಟಿವ್ಸ್ ಏನಂದರೆ, ಚೈಲ್ಡ್ ರಿಮೆಂಬರ್ಸ್ ವಾಟ್ ಹಿ ಲರ್ನ್ಸ್. ಏನು ಕಲ್ತಿದ್ದಾನೋ ಅದನ್ನು ರಿಮೆಂಬರ್ ಮಾಡ್ಕೊಂಡು. ಥಿಂಕಿಂಗ್ ಆ್ಯಂಡ್ ಅರೇಂಜಿಂಗ್ ಥಿಂಗ್ಸ್ ಹೈರಾರಿಕಲಿ ಅಂತಂದರೆ ಮೋಸ್ಟ್ಲಿ ಏನು ಗೊತ್ತಿಲ್ಲ, ಪ್ಲೀಸ್ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಸಾರಿ. ಅಬ್ಸರ್ವಿಂಗ್ ನ್ಯೂ ವರ್ಡ್ಸ್ ಬೀಯಿಂಗ್ ಆ್ಯಡೆಡ್ ಟು ದೇರ್ ಸ್ಪೀಚ್. ನೆಸಸರಿ ಮಟೀರಿಯಲ್ಸ್ ಏನೂ ಇಲ್ಲ, ನಿಲ್ಲಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನು ಮಟೀರಿಯಲ್ಸ್ ಇಲ್ಲ, ಯಾಕಂದರೆ ಇಲ್ಲಿ ಮಗು ಮಾತಾಡುತ್ತೆ. ಮೆಥಡ್ಸ್: ಆಸ್ಕ್ ದ ಚಿಲ್ಡ್ರನ್ ಟು ಸಿಟ್ ಇನ್ ಅ ಸರ್ಕಲ್ ವಿತ್ ದೇರ್ ಐಸ್ ಕ್ಲೋಸ್ಡ್. ಮಗು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಅಲೋ ಯುವರ್ ಸೆಲ್ಫ್ ಟು ಥಿಂಕ್ ಅಬೌಟ್ ಹೌ ಯು ಸ್ಪೆಂಟ್ ದ ಪ್ರೀವಿಯಸ್ ಡೇ ಆರ್ ದ ಲಾಸ್ಟ್ ಡೇ ಆಫ್ ದ ವೀಕ್. ದೆನ್ ಆಸ್ಕ್ ಸಿಂಪಲ್ ಕ್ವಶನ್ಸ್ ಆ್ಯಂಡ್ ಗೆಟ್ ಆನ್ಸರ್ಸ್. ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅವ್ರಿಗೇನು ನೀವೇನು ಇನ್ಸ್ಟ್ರಕ್ಷನ್ ಕೊಡ್ತೀರೋ ಅದನ್ನೇ ಮಾಡ್ತಾ ಮಗು. ನಿನ್ನೆ ಬಗ್ಗೆ ಕೇಳ್ತೀರಾ, ಅಥವಾ ಹೋದ ವೀಕೆಂಡ್ ಬಗ್ಗೆ ಕೇಳ್ತೀರಾ, ಅಥವಾ ಈಗ ಹೊಸದಾಗಿ ಮಗು ಬರುತ್ತೆ, ಸೊ ಇಷ್ಟು ದಿನ ಏನು ಮಾಡಿದೆ, ರಜದಲ್ಲಿ ಏನು ಮಾಡಿದೆ ಅಂತ ಕೂಡ ಕೇಳ್ಬೋದು. ಸೊ ಕ್ವಶನ್ಸು: ವಾಟ್ ಟೈಮ್ ಡಿಡ್ ಯು ಗೆಟ್ ಅಪ್ ಟುಡೇ? ಇವತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೆ? ವಾಟ್ ಡಿಡ್ ಯು ಡೂ ವೆನ್ ಯು ಕಮ್ ಟು ಸ್ಕೂಲ್? ಏನು ಮಾಡಿದೆ ಬೆಳಗ್ಗೆ? ವಾಟ್ ಡಿಡ್ ಯು ಸಿ ಆನ್ ದ ವೇ? ದಾರಿಲಿ ಏನು ನೋಡಿದೆ? ಹೌ ಡಿಡ್ ಯು ಸ್ಪೆಂಡ್ ಎಸ್ಟರ್ಡೇ? ನಿನ್ನೆ ಹೇಗೆ ಕಳೆದೆ, ಏನೇನು ಮಾಡಿದೆ? ಇಫ್ ಸಮಥಿಂಗ್ ಸ್ಪೆಷಲ್ ಹ್ಯಾಪೆಂಡ್ ಎಸ್ಟರ್ಡೇ, ಕ್ಯಾನ್ ಯು ಶೇರ್ ಇಟ್ ವಿತ್ ಅಸ್? ಏನಾದರೂ ಸ್ಪೆಷಲ್ ಹೇಳ್ತಿದ್ರೆ ಕೇಳ್ಬೋದು. ಸೊ ವಾಟ್ ಗೇಮ್ ಡಿಡ್ ಯು ಪ್ಲೇ ವಿತ್ ಯುವರ್ ಫ್ರೆಂಡ್ಸ್ ಎಸ್ಟರ್ಡೇ? ಯಾವ ಆಟ ಆಡಿದೆ? ಸೊ ಇಷ್ಟು ಪೀರಿಯಡ್ 5. ಇನ್ನು ಪೀರಿಯಡ್ 6ಅಲ್ಲಿ ಏನು ಮಾಡ್ಬೋದು ಅಂದರೆ, ಟು ನೋ ದ ಲೊಕೇಶನ್ ಆ್ಯಂಡ್ ಯೂಸಿಂಗ್ ಮೆಟೀರಿಯಲ್ಸ್ ಫಾರ್ ಔಟ್ಡೋರ್ ಪ್ಲೇ. ಕಾಂಪಿಟೆನ್ಸಿ: ಗ್ರಾಸ್ ಮಸ್ಕ್ಯುಲರ್ ಸ್ಕಿಲ್ ಡೆವಲಪ್ಮೆಂಟ್, ಡಿಸಿಷನ್ ಮೇಕಿಂಗ್. ಸ್ಕಿಪ್ಪಿಂಗ್ ರೋಪ್ಸ್, ಬಾಲ್ಸ್, ಬ್ಯಾಟ್ಸ್, ಏನು ಬೇಕಾದರೂ ತಗೊಳ್ಳಿ. ಇಂಟ್ರಡ್ಯೂಸಿಂಗ್ ಚಿಲ್ಡ್ರನ್ ಟು ಔಟ್ಡೋರ್ ಗೇಮ್ಸ್ ಆ್ಯಂಡ್ ಯೂಸಿಂಗ್ ರಿಲೇಟೆಡ್ ಮೆಟೀರಿಯಲ್ಸ್. ಇನ್ಫಾರ್ಮಿಂಗ್ ದ ಫಾಲೋಯಿಂಗ್ ಸೇಫ್ಟಿ ರೂಲ್ಸ್. ಸೇಫ್ಟಿ ಇರಬೇಕು. ನೆವರ್ ರನ್ ಆರ್ ಪುಷ್ ಆ್ಯಂಡ್ ಪುಲ್ ಅದರ್ಸ್ ಇನ್ ದ ಪ್ಲೇ ಗ್ರೌಂಡ್. ಮೊದಲೇ ಇನ್ಸ್ಟ್ರಕ್ಷನ್ ಕೊಡಿ, ಜೋರಾಗಿ ಓಡೋ ಹಾಗಿಲ್ಲ, ಬೇರೆಯವ್ರನ್ನ ತಳ್ಳಂಗಿಲ್ಲ, ಎಳೆಯಂಗಿಲ್ಲ. ವೆನ್ ಯು ಶೇರ್ ದ ಬಾಲ್ ವಿತ್ ಅದರ್ಸ್, ವೇಟ್ ಟಿಲ್ ಯುವರ್ ಟರ್ನ್ ಕಮ್ಸ್. ರಿಮೆಂಬರ್ ಟು ಪ್ಲೇ ಸೇಫ್ಲಿ. ನೀವು ಬಾಲ್ನ ಇನ್ನೊಬ್ರಿಗೆ ಹಾಕಿದಾಗ ಮತ್ತೆ ನಿನ್ನ ಟರ್ನ್ ಬರೋಕು ವೆಯ್ಟ್ ಮಾಡು, ಬೇರೆಯವ್ರಿಂದ ಕಿತ್ಕೊಳ್ಳೋದು ಮಾಡಬೇಡ ಅಂತ ಇನ್ಸ್ಟ್ರಕ್ಷನ್ ಕೊಡಬೇಕು. ಸೊ ಔಟ್ಡೋರ್ ಗೇಮ್, ಬಾಲ್ ಜೊತೆಗೆ ರೋಪ್ ಜೊತೆಗೆ ಸ್ಕಿಪ್ಪಿಂಗ್ ಆಡ್ಬೋದು. ಸೊ 7th ಪೀರಿಯಡ್
ದ ಲಯನ್ ಆ್ಯಂಡ್ ದ ಮೌಸ್ ಸ್ಟೋರಿ ಟೈಮ್. ಲಿಟ್ರೇಚರ್ ಆಫ್ ದ ಸ್ಟೋರಿ ಮೆಟೀರಿಯಲ್. ನಿಮಗೇನು ಬೇಕು? ಲಿಟ್ರೇಚರ್ ಬೇಕು. ಮೊದಲೇ ಓದ್ಕೊಳ್ಳಿ, ಲಿಟ್ರೇಚರ್ನ ರೆಡಿ ಮಾಡಿರಿ. ಸೊ ಸ್ಟೋರಿ ಟೆಲ್ಲಿಂಗಿಗೆ ಮೆಥಡ್ಸ್ ಕೂಡ ಕೊಟ್ಟಿದ್ದಾರೆ, ಒಂದು ಸಲ ನೋಡ್ಕೊಳ್ಳಿ ಮೆಥಡ್ ಏನಿದೆ ಅಂತ ಹೇಳಿ. ದ ಟೀಚರ್ ಶುಡ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಬಿಫೋರ್ ಟೆಲ್ಲಿಂಗ್ ದ ಸ್ಟೋರಿ. ನೀವು ಸ್ಟೋರಿ ಹೇಳೋಕ್ಕಿಂತ ಮುಂಚೆ ಚೆನ್ನಾಗಿ ಸ್ಟೋರಿನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ದ ಟೀಚರ್ ಶುಡ್ ಸಿಟ್ ಇನ್ ಅ ಸರ್ಕಲ್ ವಿತ್ ದ ಚಿಲ್ಡ್ರನ್ ವೈಲ್ ಟೆಲ್ಲಿಂಗ್ ದ ಸ್ಟೋರಿ. ಸರ್ಕಲಲ್ಲಿ ಕೂತ್ಕೊಂಡಿರಬೇಕು. ದ ಸ್ಟೋರಿ ಶುಡ್ ಬಿ ಟೋಲ್ಡ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿತ್ ಅಪ್ರಾಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ನೋಡಿ, ಇಲ್ಲಿ ಲಯನ್ ಆ್ಯಂಡ್ ಮೌಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅಲ್ಲಿ ಲಯನ್ ವಾಯ್ಸ್, ಮೌಸ್ ವಾಯ್ಸ್ ಡಿಫ್ರೆಂಟಾಗಿರುತ್ತೆ. ಅದನ್ನ ಮಾಡೋದ್ರ ಮೂಲಕ ಮಗುವಿಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು. ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಬೈ ಆಸ್ಕಿಂಗ್ ಸಿಂಪಲ್ ಕ್ವಶನ್ಸ್. ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಕೂಡ ತುಂಬಾ ಇದೆ, ಸಾಕಷ್ಟು ಟೈಪ್ಸ್ ಸ್ಟೋರಿ ಟೆಲ್ಲಿಂಗ್ ಮೆಥಡ್ಸ್ ಇದೆ. ಸೊ ಅದರಲ್ಲಿ ಆಸ್ಕಿಂಗ್ ಕ್ವಶನ್ಸ್ ಒಂದು ಮಧ್ಯೆ ಕ್ವಶನ್ ಕೇಳೋದು, ಒಂದಷ್ಟು ಹೇಳೋದು, ಮಧ್ಯೆ ಕ್ವಶನ್ ಕೇಳೋದು. ಆ ಕ್ವಶನ್ಸು ನೀವು ಹೇಳಿರೋ ಸ್ಟೋರಿ ಬಗ್ಗೆ ಆಗಿರ್ಬೋದು, ಅಥವಾ ಮುಂದೆ ಏನಾಗ್ಬೋದು ಅಂತ ಕೂಡ ಆಗಿರಬಹುದು. ಸೊ ಗೆಸ್ ಮಾಡ್ತಾರೆ ಮಗು. ಸೊ ಇಲ್ಲ ಆಲ್ರೆಡಿ ಸ್ಟೋರಿ ಕೂಡ ಕೊಟ್ಟಿದ್ದಾರೆ ಮಾಡ್ಯೂಲಲ್ಲಿ. ನೆಕ್ಸ್ಟ್ ಪೀರಿಯಡ್ 8, ಲಾಸ್ಟ್ ಪೀರಿಯಡ್, ಡೇ 1 ಲಾಸ್ಟ್. ರಿಪೀಟ್, ರಿಕಾಲ್ ದ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ಡ್ ಆನ್ ದಿಸ್ ಡೇ. ಎಲ್ಲನೂ ರಿಪೀಟ್ ಮಾಡಿ, ರಿಕಾಲ್ ಮಾಡಿ. ಬೆಳಗ್ಗೆಯಿಂದ ಏನು ಮಾಡಿದ್ರಿ ಅಂತ ನೀವು ಹೇಳಿ. ಮಧ್ಯೆ ಮಗು ಮಾತಾಡುತ್ತಿರುತ್ತೆ, ಕೆಲವೊಂದಷ್ಟು ಮಕ್ಕಳು ಮಾತಾಡುತ್ತೆ, ಅವ್ರಿಗೆ ಎನ್ಕರೇಜ್ ಮಾಡಿ. ಮಾತಾಡದೇ ಇರೋರಿಗೆ ಕ್ವಶನ್ ಕೇಳಿ. ಸೊ ಅಲ್ಲಿ ಎಲ್ಲ ಶೇರ್ ಮಾಡಿ, ಯಾವುದನ್ನು ಎಂಜಾಯ್ ಮಾಡಿದ್ರಿ, ಎಲ್ಲಿ ಬೇಜಾರಾಗೋಯ್ತು, ಏನಾಯಿತು ಕೇಳಿ. ಸೊ ಎಷ್ಟು ಫಸ್ಟ್ ಡೇ ನಾವು ವಿದ್ಯಾಚೇತನದಲ್ಲಿ ಫಸ್ಟ್ ಡೇ ಏನೇನು ಮಾಡಬೇಕು ಅಂತ ಇದೆ. ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಯಾರೆಲ್ಲ ವಿದ್ಯಾಚೇತನ ಮಾಡ್ತಾಯಿದ್ರೆ ಅವರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ.